ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. 70-80ರ ದಶಕದಲ್ಲಿ ವಾಷಿಂಗ್ ಪೌಡರ್ ನಿರ್ಮಾ ಈ ಒಂದು ಜಾಹೀರಾತು ಯಾರಿಗೆ ಗೊತ್ತಿಲ್ಲ ಹೇಳಿ. ಇದು ಕೊಳೆಯಾದ ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಒಂದು ಉತ್ಪನ್ನ. ಈಗ ಅಂತಹದ್ದೇ ಚರ್ಚೆಯೊಂದು ರಾಷ್ಟ್ರ ರಾಜಕಾರಣದಲ್ಲಿ ಹರಿದಾಡ್ತಾ ಇದೆ. ಅದು ಹಾಗಾದ್ರೆ ಯಾವ ಉತ್ಪನ್ನ ಅದು ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಕಾಡುವುದು ಸಹಜ. ಅದುವೇ ಮೋದಿ ವಾಷಿಂಗ್ ಮಿಷನ್. ಹೌದು, ಇದೇನಿದು ಮೋದಿ ವಾಷಿಂಗ್ ಮಿಷನ್ ಅಂತ ಬಹಳಷ್ಟು ಜನ ಉಬ್ಬೇರುತ್ತಾರೆ. ಉಬ್ಬೇರುವುದಂತೂ ಸತ್ಯ. ಯಾಕೆ ಈ ಮಾತುಗಳು ಹೆಚ್ಚು ಚಾಲ್ತಿಯಲ್ಲಿ ಬರುತ್ತೆ ಎಂದರೆ, ಬಿಜೆಪಿಯೇತರ ಕಪ್ಪು ಕುಳಗಳು ಬಿಜೆಪಿ ಪಕ್ಷವನ್ನು ಸೇರಿದ ನಂತರ ಅವರೆಲ್ಲ ಬಿಳಿ ಕುಳಗಳಾಗಿ ಪರಿವರ್ತನೆಯಾಗುತ್ತಿರುವ ಸಂದರ್ಭದಲ್ಲಿ ಮೋದಿ ಅವರು ಏನಾದ್ರೂ ಒಂದು ಮ್ಯಾಜಿಕ್ ಮಾಡ್ತಾ ಇದ್ದಾರಾ? ಅವ್ರು ಏನಾದ್ರೂ ಒಂದು ರೀತಿ ಕಪ್ಪು ಕುಳಗಳನ್ನು ಬಿಳಿಯನ್ನಾಗಿಸುವ ಒಂದು ಮಷಿನ್ ಏನಾದ್ರೂ ಕಂಡುಹಿಡಿದಿದ್ದಾರಾ ಅನ್ನುವ ಪ್ರಶ್ನೆ ಈ ದೇಶದ ಶ್ರೀಸಾಮಾನ್ಯನನ್ನು ಕಾಡ್ತಾ ಇದೆ. ಇದು ಕೇವಲ ಊಹಾಪೋಹದ ಮಾತುಗಳಲ್ಲ, ವಾಸ್ತವ ಸಂಗತಿ, ನೈಜ ಘಟನೆಗಳು, ಸಾಕ್ಷಿ ಸಮೇತ ನಿಮ್ಮ ಮುಂದೆ ತೆರೆದಿಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇವೆ. ಒಂದಲ್ಲ ಎರಡಲ್ಲ, ಹೀಗೆ 9 ಉದಾಹರಣೆಗಳ ಸಮೇತ ಇಂದು ನಿಮ್ಮ ಮುಂದೆ ಈ ಸುದ್ದಿಯನ್ನು ಪ್ರಕಟಿಸುತ್ತಿದ್ದೇವೆ. ಮೋದಿ ವಾಷಿಂಗ್ ಮಿಷನ್ ಮ್ಯಾಜಿಕ್ ನಂಬರ್ 1. ಕರ್ನಾಟಕದ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಅವರು. ಯಾರಿಗೆ ಗೊತ್ತಿಲ್ಲ ಹೇಳಿ ಈ ಹೆಸರು? 2008ರಿಂದ 2012ರವರೆಗೆ ಕರ್ನಾಟಕ ರಾಜ್ಯದಲ್ಲಿ ಗಣಿಗಾರಿಕೆಯ ಉತ್ತುಂಗದ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರ ವರದಿಯಲ್ಲಿ ಅವ್ಯವತವಾಗಿ ವ್ಯಾಪಕ ಗಣಿಗಾರಿಕೆಯಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರ ಹೆಸರು, ಅವರು ಪ್ರತಿನಿಧಿಸುತ್ತಿದ್ದಂತಹ ಬಳ್ಳಾರಿಯಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಎನ್ನುವ ಖ್ಯಾತಿ ಬಳ್ಳಾರಿ ನಗರ ಪಡೆದಿದೆ ಎಂದು ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ತಮ್ಮ ವರದಿಯಲ್ಲಿ ಉಲ್ಲೇಖಿಸಿದ್ದರು. ಅಷ್ಟರ ಮಟ್ಟಿಗೆ ಸುಮಾರು 35,000ಕ್ಕೂ ಅಧಿಕ ಕೋಟಿ ರೂಪಾಯಿಗಳು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹಾನಿಯಾಗಿದೆ. ಅಕ್ರಮವಾಗಿ ಬೇಲಿಕೇರು ಬಂದರಿನ ಮೂಲಕ ಕೋಟ್ಯಾಂತರ ರೂಪಾಯಿಗಳ ಈ ರಾಜ್ಯದ ಖನಿಜ ಸಂಪತ್ತು ಬೇರೆ ದೇಶಕ್ಕೆ ರವಾನೆಯಾಗುತ್ತಿರುವ ಅಂಶವನ್ನು ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಹೇಳಿದ್ದರು. ಇದರ ಪ್ರಮುಖ ಆರೋಪಿ ಅಂದಿನ ಸಚಿವ, ಇಂದಿನ ಶಾಸಕ ಗಾಲಿ ಜನಾರ್ದನ ರೆಡ್ಡಿ. ಇದೇ ಗಾಲಿ ಜನಾರ್ದನ ರೆಡ್ಡಿ ಅವರು ಬಿಜೆಪಿ ಸೇರುವ ಮೂಲಕ ಭ್ರಷ್ಟಾಚಾರದಿಂದ ಮುಕ್ತವಾಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಮೋದಿ ವಾಷಿಂಗ್ ಮಿಷನ್ ನಂಬರ್ 2. ಮಹಾರಾಷ್ಟ್ರದ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಕಾಂಗ್ರೆಸ್ ಮತ್ತು ಎನ್ಸಿಪಿ ಮೈತ್ರಿ ಸರ್ಕಾರದಲ್ಲಿ ಬಹುಕೋಟಿ ನೀರಾವರಿ ಅಕ್ರಮದ ರೂವಾರಿ ಎಂದು ಬಿಜೆಪಿ ಪದೇ ಪದೇ ಆರೋಪಿಸುತ್ತಿದ್ದಂತಹ ಅಜಿತ್ ಪವಾರ್ನನ್ನು ಕಳೆದ ವರ್ಷ ಆಪರೇಷನ್ ಕಮಲದ ಮೂಲಕ ಬಿಜೆಪಿಗೆ ಸೇರ್ಪಡೆ ಮಾಡಿಸಿಕೊಂಡು ಏಕನಾಥ್ ಶಿಂದೆ ನೇತೃತ್ವದ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ನೀರಾವರಿ ಹಗರಣದ 70,000 ಕೋಟಿ ಹಗರಣದ ಆರೋಪಿ ಎಂದು ಪದೇ ಪದೇ ಆರೋಪಿಸುತ್ತಿದ್ದಂತಹ ಭಾರತೀಯ ಜನತಾ ಪಕ್ಷ ಇಂದು ಅದೇ ಆರೋಪಿತನನ್ನು ತನ್ನದೇ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯನ್ನಾಗಿಸುವ ಮೂಲಕ ಭ್ರಷ್ಟಾಚಾರದ ಆರೋಪ ಹೊತ್ತಿದ್ದಂತಹ ಕಪ್ಪು ಕುಳ ಅಜಿತ್ ಪವಾರ್ ಅವರು ಬಿಜೆಪಿ ಸೇರ್ಪಡೆಯಾಗುವ ಮೂಲಕ ಬಿಳಿ ಕುಳವಾಗಿ ಪರಿವರ್ತನೆಯಾಗಿದ್ದಾರೆ. ಇದಲ್ಲವೇ ಮೋದಿ ಮ್ಯಾಜಿಕ್. ಮೋದಿ ವಾಷಿಂಗ್ ಮಿಷನ್ ನಂಬರ್ 2. ಪಶ್ಚಿಮ ಬಂಗಾಳದ ಟಿಎಂಸಿ ನಾಯಕ ಸುವೇಂದು ಅಧಿಕಾರಿ 2,500 ಕೋಟಿ ಶಾರದಾ ಚಿಟ್ ಫಂಡ್ ಹಗರಣದ ಪ್ರಮುಖ ಆರೋಪಿ ಎಂದು ಪರಿಗಣಿಸಲಾಗುವ ಸುವೇಂದು ಅಧಿಕಾರಿಯನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಎಂಸಿಯಿಂದ ಆಪರೇಷನ್ ಕಮಲ ಮಾಡುವ ಮೂಲಕ ಅವರನ್ನು ಬಿಜೆಪಿ ಸ್ವಾಗತಿಸಿತ್ತು. ಹಾಲಿ ಬಿಜೆಪಿ ಸಂಸದರಾಗಿರುವ ಸುವೇಂದು ಅಧಿಕಾರಿಯವರು ಶಾರದಾ ಚಿಟ್ ಫಂಡ್ ಹಗರಣದ ಪ್ರಮುಖ ಆರೋಪಿ. ಬಿಜೆಪಿ ಸೇರ್ಪಡೆಯಾಗುವ ಮೂಲಕ ಎಲ್ಲ ಕಳಂಕಗಳಿಂದ ಸಿಬಿಐ, ಐಟಿ, ಇಡಿಯ ಒಂದು ದಾಳಿಯಿಂದ ಬಚಾವಾಗಿದ್ದಾರೆ ಟಿಎಂಸಿಯ ಮಾಜಿ ನಾಯಕ ಸುವೇಂದು ಅಧಿಕಾರಿ. ಮೋದಿ ವಾಷಿಂಗ್ ಮಿಷನ್ ನಂಬರ್ 4. ಹಾಲಿ ಅಸ್ಸಾಂ ಮುಖ್ಯಮಂತ್ರಿಯಾಗಿರುವ ಹೇಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ನ ಮಾಜಿ ನಾಯಕ. 2015ರಲ್ಲಿ ಬಿಜೆಪಿ ಸೇರ್ಪಡೆಯಾದಂತಹ ಹೇಮಂತ್ ಬಿಸ್ವಾ ಶರ್ಮಾ ಅವರು ಇನ್ನೇನು ಬಿಜೆಪಿಗೆ ಸೇರ್ಪಡೆಯಾಗುವ 4-5 ದಿನಗಳ ಹಿಂದೆ ವಾಟರ್ ಹಗರಣದ ಪ್ರಮುಖ ಆರೋಪಿ ಎಂದು ಅಸ್ಸಾಂನ ಬೀದಿಯಲ್ಲಿ ಬೊಬ್ಬೆ ಹಾಕಿದ್ದಂತಹ ಭಾರತೀಯ ಜನತಾ ಪಕ್ಷ ಇಂದು ಅದೇ ಕಳಂಕಿತ ನಾಯಕನನ್ನು ಬಿಜೆಪಿಗೆ ಸೇರ್ಪಡೆಗೊಳಿಸಿಕೊಂಡು ಇಂದು ಅವರು ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಇದಲ್ಲವೇ ಮೋದಿಯವರ ಮ್ಯಾಜಿಕ್. ಮೋದಿ ವಾಷಿಂಗ್ ಮಿಷನ್ ನಂಬರ್ 5. ಶರತ್ ಚಂದ್ರ ರೆಡ್ಡಿ
ಇವರು ದೆಹಲಿ ಅಬಕಾರಿ ನೀತಿ ಹಗರಣದ ಪ್ರಮುಖ ರೂವಾರಿ ಎಂದು ಹೇಳಲಾಗುತ್ತಿರುವ ಉದ್ಯಮಿ ಶರತ್ ಚಂದ್ರ ರೆಡ್ಡಿ ಬಿಜೆಪಿಯನ್ನು ಸೇರ್ಪಡೆಯಾಗಿದ್ದಾರೆ. ಇವರು ಚುನಾವಣಾ ಬಾಂಡ್ಗಳ ಮೂಲಕ ಸುಮಾರು 50 ಕೋಟಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿ ಇದರಲ್ಲಿ 32 ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡ್ ಅನ್ನು ಬಿಜೆಪಿಗೆ ಸಲ್ಲಿಸಿದ್ದರು ಎಂದು ಆಮ್ ಆದ್ಮಿ ಪಕ್ಷ ಆರೋಪಿಸುತ್ತಿದೆ. 15 ಕೋಟಿ ರೂಪಾಯಿಯನ್ನು ಬಿಎಸ್ಆರ್ ಪಕ್ಷಕ್ಕೆ ಮತ್ತು 4.5 ಕೋಟಿ ರೂಪಾಯಿಗಳನ್ನು ಟಿಡಿಪಿ ಪಕ್ಷಕ್ಕೆ ಸಲ್ಲಿಕೆ ಮಾಡಿದೆ ಎಂದು ಆಮ್ ಆದ್ಮಿ ಪಕ್ಷ ಆರೋಪಿಸಿದೆ. ಯಾವ ದೆಹಲಿ ಅಬಕಾರಿ ನೀತಿ ನಿರೂಪಿಸುವಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಅವ್ಯವಹಾರ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಎಂದು ಆರೋಪಿಸಿ ಇಡಿ ಕಸ್ಟಡಿಯಲ್ಲಿರುವ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂದು ನ್ಯಾಯವಾದರೆ ಸುಮಾರು 32 ಕೋಟಿ ರೂಪಾಯಿಗಳನ್ನು ಕಿಕ್ ಬ್ಯಾಕ್ ಪಡೆದಿರುವ ಭಾರತೀಯ ಜನತಾ ಪಕ್ಷ ಮತ್ತು ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರಿಗೆ ಏಕೆ ಇಡಿ ನೋಟಿಸ್ ನೀಡಬಾರದು ಎನ್ನುವ ಪ್ರಶ್ನೆಯನ್ನು ಕೂಡ ಆಮ್ ಆದ್ಮಿ ಪಕ್ಷ ಎತ್ತಿದೆ. ಹಾಗಾದ್ರೆ ಮೋದಿ ಇದ್ದರೆ ಎಲ್ಲ ಕಪ್ಪು ಕುಳಗಳು ಬಿಳಿ ಕುಳಗಳನ್ನಾಗಿ ಪರಿವರ್ತಿಸುತ್ತಾರೆ ಎನ್ನುವುದಕ್ಕೆ ಇದೊಂದು ತಾಜಾ ನಿದರ್ಶನವಾಗಿದೆ. ಮೋದಿ ವಾಷಿಂಗ್ ಮಿಷನ್ ನಂಬರ್ 6. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ವ್ಯಾಪಂ ಹಗರಣದ ಪ್ರಮುಖ ರೂವಾರಿ ಇಂದು ವಿದಿಶಾ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತಿದ್ದಾರೆ. ಇದಲ್ಲವೇ ಮೋದಿಯ ಮ್ಯಾಜಿಕ್ ಎಂದು ವಿರೋಧ ಪಕ್ಷಗಳು ಆರೋಪಿಸುತ್ತಿದ್ದಾರೆ. ಮೋದಿ ವಾಷಿಂಗ್ ಮಿಷನ್ ನಂಬರ್ 7. ಜಾರ್ಖಂಡ್ ರಾಜ್ಯದ ಏಕೈಕ ಕಾಂಗ್ರೆಸ್ ಸಂಸದೆ ಗೀತಾ ಕೋರ್ ಅವರನ್ನು ಬಿಜೆಪಿ ಆಪರೇಷನ್ ಕಮಲದ ಮೂಲಕ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಗೀತಾ ಕೋರೆ ವಿರುದ್ಧ ಬಹುಕೋಟಿ ಕಲ್ಲಿದ್ದಲು ಹಂಚಿಕೆ ಹಗರಣದ ಆರೋಪ ಮೆತ್ತಿಕೊಂಡಿತ್ತು. ಇವರು ಬಿಜೆಪಿ ಸೇರ್ಪಡೆಯಾಗುವ ಮೂಲಕ ಕಲ್ಲಿದ್ದಲಿನ ಮಸಿಯ ಹಗರಣದಿಂದ ಹೊರಬಂದು ಬಿಳಿಯಾಗಿದ್ದಾರೆ. ಇದು ಮೋದಿ ವಾಷಿಂಗ್ ಮಿಷನ್ ನ ಮ್ಯಾಜಿಕ್ ಎಂದು ಜಾರ್ಖಂಡ್ ರಾಜ್ಯದ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಮೋದಿ ವಾಷಿಂಗ್ ಮಿಷನ್ ನಂಬರ್ 8. ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು 2015ರಿಂದ 2020ರವರೆಗೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ 114 ಕೋಟಿ ರೂಪಾಯಿಗಳ ಫೈಬರ್ ಇಂಟರ್ನೆಟ್ ಹಗರಣಕ್ಕೆ ಸಂಬಂಧಿಸಿದಂತೆ ಆಂಧ್ರ ಪ್ರದೇಶ ಎಸಿಬಿ ಚಂದ್ರಬಾಬು ನಾಯ್ಡು ಅವರನ್ನು ಬಂಧಿಸಿ ಇವರು ಪ್ರಮುಖ ಆರೋಪಿ ಎಂದು ಚಾರ್ಜ್ ಶೀಟ್ ಫೈಲ್ ಮಾಡಿದೆ. ಇದೇ ಚಂದ್ರಬಾಬು ನಾಯ್ಡು ಎನ್ಡಿಎ ಮೈತ್ರಿಕೂಟದ ಪ್ರಮುಖ ಪಾಲುದಾರ ಎನ್ನುವುದು ಇಲ್ಲಿ ಗಮನಾರ್ಹ. ಮೋದಿ ಇದ್ದಲ್ಲಿ ಇಂತಹ ಭ್ರಷ್ಟಾಚಾರಿಗಳು ಪ್ರಾಮಾಣಿಕ ವ್ಯಕ್ತಿಗಳಾಗಿ ಕಾಣುತ್ತಾರೆ ಎಂದು ಇಡೀ ದೇಶವೇ ಮಾತನಾಡಿಕೊಳ್ಳುತ್ತಿದೆ. ಮೋದಿ ವಾಷಿಂಗ್ ಮಿಷನ್ ನಂಬರ್ 9. ಡಿಯು ದಮನ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ಲಾಲು ಪಟೇಲ್ ಅವರ ಸೋದರ ಮಾವ ಪ್ರಮೋದ್ ತಾಂಡೇಲ್ ಬಹುಕೋಟಿ ಅಕ್ರಮ ಮದ್ಯದ ಆರೋಪಿ. ಡಿಯು ದಮನ್ ನಿಂದ ಗುಜರಾತ್ ರಾಜ್ಯಕ್ಕೆ ಸುಮಾರು 30,000 ಕೋಟಿಗೂ ಅಧಿಕ ಅಕ್ರಮವಾಗಿ ಮದ್ಯವನ್ನು ಸರಬರಾಜು ಮಾಡಿ ಗುಜರಾತ್ನಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಎನ್ನುವ ಆರೋಪವನ್ನು ಎದುರಿಸುತ್ತಿದ್ದಾರೆ. ಅಂತಹ ಕಳಂಕಿತ ವ್ಯಕ್ತಿಗೆ ಬಿಜೆಪಿ ಡಿಯು ದಮನ್ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡಿದೆ ಮತ್ತು ಹಾಲಿ ಸಂಸದರು ಎನ್ನುವುದು ಕೂಡ ಗಮನಾರ್ಹ. ಗುಜರಾತ್ ರಾಜ್ಯದಲ್ಲಿ ಮದ್ಯ ಮಾರಾಟ ನಿಷೇಧ ಜಾರಿಯಲ್ಲಿದೆ. ಇಂತಹ ಒಂದು ರಾಜ್ಯದಲ್ಲಿ ಅಕ್ರಮವಾಗಿ ಅವ್ಯಾವತವಾಗಿ ಮದ್ಯ ಸರಬರಾಜು ಆಗುತ್ತಿರುವುದು ಗುಜರಾತ್ ಸರ್ಕಾರಕ್ಕೂ ಗೊತ್ತಿದೆ. ಗುಜರಾತ್ನ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳನ್ನು ನಿಯಂತ್ರಣ ಮಾಡುವುದೇ ಅಕ್ರಮ ಮದ್ಯ ಮಾರಾಟದಿಂದ. ಅಲ್ಲಿನ ಅಕ್ರಮ ಮದ್ಯ ಮಾರಾಟಗಾರರ ಕೆಲವು ಕಿಂಗ್ ಪಿನ್ಗಳು ಉದ್ಯಮಿಗಳು ಗುಜರಾತ್ ಸರ್ಕಾರವನ್ನು ಕಂಟ್ರೋಲ್ ಮಾಡುತ್ತಿದೆ ಎಂದು ಕಾಂಗ್ರೆಸ್ನ ಮಾಜಿ ಕೇಂದ್ರ ಸಚಿವ ಕಪಿಲ್ ಸಿಬಲ್ ಅವರು ಆರೋಪಿಸುತ್ತಿದ್ದಾರೆ. ಈ ಎಲ್ಲ ಆರೋಪಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಮೋದಿಯಲ್ಲಿ ಒಂದು ಮ್ಯಾಜಿಕ್ ಇದೆ. ವಿರೋಧ ಪಕ್ಷಗಳು ಏನಾದ್ರೂ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಲುಕಿದರೆ ಇಡಿ, ಐಟಿ, ಸಿಬಿಐ ಅವರ ಮೇಲೆ ದಾಳಿ ಮಾಡುತ್ತೆ, ಅವರಿಗೆ ನೋಟಿಸ್ ಕೊಡುತ್ತೆ, ಅವರಿಗೆ ಜೈಲೂಟ ತಿನ್ನಿಸುತ್ತೆ. ಆದರೆ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂತಹ ಘಟಾನುಘಟಿ ನಾಯಕರು ಬಹುದೊಡ್ಡ ಕಳಂಕವನ್ನೇ ಎದುರಿಸುತ್ತಿದ್ದಾರೆ, ಬಹುಕೋಟಿ ಹಗರಣದ ರೂವಾರಿಗಳಾಗಿದ್ದಾರೆ. ಇಂತಹ ನಾಯಕರಿಗೆ ಒಂದೇ ಒಂದು ನೋಟಿಸ್ ನೀಡಲು ಕೂಡ ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳು ಕೂಡ ಎದರುತ್ತಿವೆ ಎಂದರೆ ಮೋದಿಯಲ್ಲಿ ಒಂದು ಮ್ಯಾಜಿಕ್ ಇದೆ. ಅದು ಯಾವ ಮ್ಯಾಜಿಕ್? ಕಪ್ಪು ಕುಳಗಳನ್ನು ಬಿಳಿ ಕುಳಗಳನ್ನಾಗಿ ಪರಿವರ್ತಿಸುವ ವಾಷಿಂಗ್ ಮಿಷನ್ ಅನ್ನು ಮೋದಿ ಮಡಗಿಕೊಂಡಿದ್ದಾರೆ ಎನ್ನುವ ಚರ್ಚೆ ದೇಶಾದ್ಯಂತ ಹರಿದಾಡ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಕೂಡ ಮೋದಿ ಭ್ರಷ್ಟಾಚಾರವನ್ನು ತೊಡೆದು ಹಾಕುತ್ತಿದ್ದಾರಾ? ನಾ ಕಾವುಂಗ ನಾ ಕಾನೆ ದುಂಗ ಎಂದು
ಪದೇ ಪದೇ ಸಾರ್ವಜನಿಕ ರ್ಯಾಲಿಯಲ್ಲಿ ಮಾತನಾಡತಕ್ಕಂತ ಈ ದೇಶದ ಚೌಕಿದಾರ, ನಾನು ಪ್ರಧಾನಮಂತ್ರಿಯಲ್ಲ ಪ್ರಧಾನ ಸೇವಕ ಎನ್ನುವ ಆಡಂಬರದ ಮಾತುಗಳನ್ನಾಡುವ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿಜಕ್ಕೂ ಕೂಡ ಚೌಕಿದಾರರ? ಅವರು ಚೌಕಿದಾರರಾದ್ರೆ ಈ ದೇಶದ ಶ್ರೀಸಾಮಾನ್ಯನನ್ನು ಕಾಯುತ್ತಿದ್ದಾರಾ? ಈ ದೇಶದ ಭ್ರಷ್ಟಾಚಾರಿಗಳನ್ನು ಕಾಪಾಡ್ತಾ ಇದ್ದಾರಾ? ಈ ದೇಶದ ಉದ್ಯಮಿಗಳನ್ನು ಕಾಪಾಡ್ತಿದ್ದಾರಾ ಅನ್ನುವ ಪ್ರಶ್ನೆ ಈ ದೇಶದ ಶ್ರೀಸಾಮಾನ್ಯನನ್ನು ಕಾಡುತ್ತಿದೆ.